ಮೇ ಕಮಿಂಗ್ ಮ್ಯಾಮ್. ಯಾ ಮಯೂರ್. ಮಯೂರ್, ನಾನು ಕಾಂಟ್ರಾಕ್ಟ್ ಪೇಪರ್ಸ್ನ ಚೆಕ್ ಮಾಡ್ತಾ ಇದ್ದೆ. ಇದರಲ್ಲಿ ನಾವು ಕೊಡೋ ಖರ್ಚಲ್ದೆ ಮಿಸಲೇನಿಯಸ್ ಸೆಕ್ಷನ್ ಅಲ್ಲಿ ತುಂಬಾ ದೊಡ್ಡ ಅಮೌಂಟ್ ಬರ್ತಿದೆಯೇನೋ ಅಂತ ನನಗೆ ಡೌಟ್ ಆಗ್ತಿದೆ. ನೀವು ಚೆಕ್ ಮಾಡಿದ್ರಾ? ನೋ ಮ್ಯಾಮ್. ಹೌದಾ, ಸರಿ. ನೀವೊಂದು ಕೆಲಸ ಮಾಡ್ತೀರಾ? ಲಾಸ್ಟ್ ಇಯರ್ ಅಷ್ಟು ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಶೀಟ್ಸ್ ನ ನನಗೆ ಶೇರ್ ಮಾಡಿ. ಯಾ ಶೋರ್ ಮ್ಯಾಮ್. ಮ್ಯಾಮ್ ಫೈಲ್ಸ್. ಯಾರೋ ನಮ್ಮ ಕಂಪನಿ ದುಡ್ಡನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅನಿಸ್ತಿದೆ. ಇದನ್ನ ಈಗಲೇ ಸರ್ಗೆ ಹೇಳಬೇಕು. ಆದ್ರೆ ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಮತ್ತೆ ಪ್ರೂಫ್ ಇಲ್ಲದೆ ಏನಂತ ಹೇಳಿ? ಇಲ್ಲ, ಸರಿಯಾದ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡೆ ಸರ್ಗೆ ಹೇಳ್ತೀನಿ. ಅದಕ್ಕೆ ಇಲ್ಲಿ ನೋಡಿ, ಇದೇ ಲೆಕ್ಕ ಸೇಮ್ ಈ ಕ್ಲೈಂಟ್ಗೂ ರಿಪೀಟ್ ಆಗಿದೆ. ಇಲ್ಲ ಬಾವಾ, ಇದು ಸಪರೇಟ್. ಇಲ್ಲಿ ನೋಡಿ, ಇಯರ್ ನೋಡಿ 2010 ಅಂತ ಇದೆ. ಓ ಕರೆಕ್ಟ್ ಕರೆಕ್ಟ್, ಸಾರಿ ಬಾವಾ, ಸಾರಿ, ನಾನು ನಿಮ್ಮನ್ನ ಇದ್ರಲ್ಲಿ ಎಳಿತಾ ಇದ್ದೀನಿ. ನೋನೋ ಹೊತ್ತಿಗೆ ಐ ಆಮ್ ಹ್ಯಾಪಿ ಟು ಹೆಲ್ಪ್ ಯು. ಇದರಲ್ಲಿ ಸ್ವಲ್ಪ ಗ್ರಿಪ್ ಸಿಗೋದಕ್ಕೆ ಟೈಮ್ ಬೇಕಷ್ಟೇ. ಇದನ್ನೆಲ್ಲ ನಾನು ಆಫೀಸಲ್ಲೇ ಮಾಡ್ಬೋದಿತ್ತು, ಆದ್ರೆ ನಂಗೆ ಯಾಕೋ ಸರಿ ಅನಿಸ್ಲಿಲ್ಲ. ರಾಜನಂದಿನಿ ಡಿಪಾರ್ಟ್ಮೆಂಟ್ ಅಕೌಂಟ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಕೂಡ ತರ್ಸ್ಕೊಂಡಿದೀನಿ. ಇದೆಲ್ಲ ಆಫೀಸಲ್ಲಿ ಗೊತ್ತಾದ್ರೆ ಯಜಮಾನ್ಕೆ ನಡೆಸ್ತಾ ಇದೀನಿ ಅಂತ ಅನ್ಕೋತಾರೆ. ಅದಕ್ಕೆ ನನಗೆ ಅರ್ಥ ಆಗುತ್ತೆ. ಅದಕ್ಕೆ ನೀವು ತಲೆ ಕೆಡ್ಸ್ಕೋಬೇಡಿ. ನೀವೇನ್ ಮಾಡ್ತಿದ್ರು ಅದು ಕರೆಕ್ಟ್ ಆಗೇ ಇದೆ. ಥ್ಯಾಂಕ್ ಯು ಬಾವಾ. ಭಾವ, ಇಲ್ಲಿ ನೋಡಿ, ನಾವ್ ಎಲ್ಲೆಲ್ಲಿ ಔಟ್ಸೋರ್ಸ್ ಕೊಟ್ಟಿದೀವೋ, ಯಾರ್ಯಾರಿಗೆ ಕಮಿಷನ್ಸ್ ಅಂಡ್ ಕಾಂಟ್ರಾಕ್ಟ್ಸ್ ಕೊಟ್ಟಿದೀವೋ, ಅಲ್ಲಿ ಎಲ್ಲ ಒಂದು ಎಕ್ಸ್ಟ್ರಾ ಖರ್ಚು ಇದ್ದೇ ಇದೆ. ಮತ್ತೆ ಅದಕ್ಕೆ ಸರಿಯಾದ ಲೆಕ್ಕನೂ ಇಲ್ಲ. ಆದ್ರೆ ಹೆಚ್ಚು ಕಮ್ಮಿ ಎಲ್ಲಾ ಎಕ್ಸ್ಟ್ರಾ ಖರ್ಚು ಒಂದೇ ತರ ಇದೆ. ನಂಗೆ ಯಾಕೋ ಇದು ಸರಿ ಅನಿಸ್ತಿಲ್ಲ ಬಾವ. ಯಾರೋ ಪ್ಲಾನ್ ಮಾಡಿ ನಮ್ ಕಣ್ ತಪ್ಪಿಸ್ತಿದ್ದಾರೆ ಅಂತ ಅನಿಸ್ತಿದೆ. ಯು ಆರ್ ರೈಟ್ ಅತ್ತಿಗೆ. ಬಟ್ ಇಷ್ಟು ದಿನದಿಂದ ಯಾಕೆ ಯಾರ ಗಮನಕ್ಕೂ ಬಂದಿಲ್ಲ ಇದು? ನಂಗೂ ಅದೇ ಆಶ್ಚರ್ಯ. ಅದಕ್ಕೆ ಐ ವಾಸ್ ಥಿಂಕಿಂಗ್ ಆಫ್ ಕ್ರಿಯೇಟಿಂಗ್ ಒಂದು ಫ್ರಾಡ್ ಡಿಟೆಕ್ಷನ್ ಆಪ್. ಈ ಆಪ್ ಹೇಗಿರ್ಬೇಕಂದ್ರೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಹಾಕಿದ ತಕ್ಷಣ ಯಾರಿಗ್ ಹೋಗಿದ್ದು, ಯಾವಾಗ ಹೋಗಿದ್ದು, ಈ ಡೀಟೇಲ್ಸ್ ಎಲ್ಲ ಪಟ್ ಅಂತ ಬಂದ್ಬಿಡುತ್ತೆ. ಇದೆಲ್ಲ ಆದ್ರೆ ನಮ್ ಕೆಲಸನೂ ಈಸಿ ಆಗುತ್ತೆ. ಅದಕ್ಕೆ ಇಲ್ಲ ಬಾವ, ಒಂದ್ ಮಷಿನ್ಗೆ ಅಷ್ಟು ಬುದ್ಧಿ ಇದೆ ಅಂತಂದ್ರೆ ಇನ್ನು ಆ ಮಷಿನ್ ನ ಕಂಡು ಹಿಡಿಯೋ ಮನುಷ್ಯನ್ಗೆ ತಪ್ಪು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಎಂತ ಆಪ್ನ ಬೇಕಾದ್ರೂ ಯಾಮಾರಿಸಬಹುದು. ಯು ಆರ್ ರೈಟ್ ಅತ್ತಿಗೆ. ಬಟ್ ಅತ್ತಿಗೆ, ಈಗ ಯಾರು ತಪ್ಪು ಮಾಡಿದಾರಂತ ನಾವೇ ಕಂಡುಹಿಡಿಬಹುದು ಅಂತೀರಾ? ಪಕ್ಕ ಬಾವ, ತಪಸ್ ಮಾಡಿದ್ರೆ ದೇವ್ರೆ ಒಲಿತಾನಂತೆ, ಇನ್ನು ತನಿಖೆ ಮಾಡಿದ್ರೆ ಕಳ್ಳ ಸಿಕ್ಕಾಕೊಳ್ಳಲ್ವಾ? ಯಾವ ಕಳ್ಳನ ಬಗ್ಗೆ ಮಾತಾಡ್ತಿದ್ದೀರಿ? ಕರೆಕ್ಟ್ ಟೈಮ್ಗೆ ಬಂದ್ರಿ. ಅದಕ್ಕೆ ಫೈಲ್ ಕೊಡಿ ದಾದಾ. ಇಲ್ಲಿ ನೋಡಿ, ನಮ್ಮ ಕಂಪನಿ ಫಂಡ್ಸ್ ನ ಯಾರು ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ. ಫ್ರಾಡ್ಸ್. ಹೌದು ಸರ್, ಎಲ್ಲಾ ಡೀಟೇಲ್ಸ್ ಚೆಕ್ ಮಾಡಿ ಎವಿಡೆನ್ಸ್ ಜೊತೆಗೆ ನಾನೇ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡಿದ್ದೆ. ನೋಡೋಣ. ಕ್ಯಾಲ್ಕುಲೇಷನ್ ಎರರ್ ಅಥವಾ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇರ್ಬೋದು ಅಷ್ಟೇನೆ. ಇನ್ನೊಂದ್ಸಲ ಸರಿಯಾಗಿ ನೋಡಿದ್ರೆ ಗೊತ್ತಾಗತ್ತೆ. ನೀವು ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಾನು ಇದನ್ನ ನೋಡ್ಕೋತೀನಿ. ಇಲ್ಲ ಸರ್, ಅದು ಯು ಜಸ್ಟ್ ಡೋಂಟ್ ವೇಸ್ಟ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಆನ್ ದಿಸ್. ನಾನು ನೋಡ್ಕೋತೀನಿ. ರಿಲ್ಯಾಕ್ಸ್, ಚಿಲ್.
ನಾನು ನೋಡ್ಕೋತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಮಹೇಶ್, ಕಾನ್ಫರೆನ್ಸ್ ರೂಮ್ ರೆಡಿ ಇದೆ ಅಲ್ವಾ? ಹಾಂ ಮೇಡಮ್, ಎಲ್ಲ ರೆಡಿ ಇದೆ. ಗುಡ್. ಸಿ ಯು ಗೈಸ್ ಅಟ್ ದ ಕಾನ್ಫರೆನ್ಸ್. ಯಾ ಶೋರ್. ಸರ್, ಇದು ಯಾವ್ದ್ರ ಬಗ್ಗೆ ಮೀಟಿಂಗ್ ಅಂತ ಗೊತ್ತಾ ಸರ್? ಈಗ ಸಡನ್ ಆಗಿ ಯಾಕೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಸರ್? ಕರೆದಿಯಾರಲ್ಲ, ಹೋಗೋಣ ಬನ್ನಿ, ಗೊತ್ತಾಗತ್ತೆ. ಎಲ್ಲ ಮಿಸಸ್ ವರ್ಧನ್ ಅವ್ರ ಪ್ರಭಾವ. ನಾನು ಹೇಳಿದ್ನಲ್ಲ ಅತ್ತಿಗೆ, ನೀವು ಆ ಫ್ರಾಡ್ ವಿಷಯ ದಾದನ ಹತ್ರ ಹೇಳಿದ ತಕ್ಷಣ ದಾದಾ ಏನಾದರೂ ಒಂದು ಆಕ್ಷನ್ ತಗೊಂತಾರೆ ಅಂತ. ನೋಡಿ, ಈ ಮೀಟಿಂಗ್ ಫಿಕ್ಸ್ ಮಾಡೋದು ಅದ್ರ ಬಗ್ಗೆ ಮಾತಾಡೋದಕ್ಕೇನೆ. ಎಸ್ ಬಾವ, ಈಗ ಅವ್ರಿಗದ್ರ ಸೀರಿಯಸ್ನೆಸ್ ಅರ್ಥ ಆಗಿದೆ. ಎಲ್ಲೇ ಸಣ್ಣ ತಪ್ಪಾದ್ರೂ ನಿಮ್ದಾದಂಗೆ ಇಷ್ಟ ಆಗಲ್ಲ. ಅದರಲ್ಲೂ ನಂಬಿಕೆ ಅನ್ನೋ ಪದಕ್ಕೆ ತಮ್ಮವರೇ ಮಸಿ ಬೆಳಿತಿದ್ದಾರೆ ಅಂತ ಗೊತ್ತಾದ ಮೇಲೂ ಅವ್ರು ಸುಮ್ಮನೆ ಕೂರಲ್ಲ. ಹೌದತ್ತಿಗೆ, ನೋಡೋಣ ಬನ್ನಿ ದಾದಾ ಏನು ಹೇಳ್ತಾರಂತ. ಹಾಯ್ ದಾದಾ, ಏನಿದು, ಇಬ್ರು ಮೀಟಿಂಗಿಗೂ ಮೊದಲು ಏನೋ ಚರ್ಚೆ ಮಾಡ್ತಿರೋ ಆಗಿದೆ. ಬನ್ನಿ ಒಳಗೆ ಕೂತು ಮಾತಾಡ್ತಾ. ಎಸ್ ಮೀರಾ. ವೆಲ್ಕಮ್ ಸರ್. ಹಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮೀರಾ, ಎಲ್ರೂ ಬಂದಾಯ್ತಾ? ಎಸ್ ಸರ್. ವರ್ಧನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರು ವರ್ಧನ್ ಕುಟುಂಬದವರೇ ಅಂತ ನಾನು ವಿಶೇಷವಾಗಿ ಹೇಳೋ ಅಗತ್ಯ ಇಲ್ಲ. ನಿಮ್ಮೆಲ್ರಿಗೂ ಅದು ಗೊತ್ತೇ ಇದೆ. ಹಾಗಾಗಿ ಯಾವುದೇ ನಿರ್ಧಾರ ತಗೊಳ್ಳೋಕ್ಕೂ ಮೊದಲು ಅಥವಾ ಬದಲಾಯಿಸೋಕ್ಕೂ ಮೊದಲು ಎಲ್ಲರ ಅಭಿಪ್ರಾಯ ಕೇಳೋದು ನಮ್ಮ ರೂಢಿ. ಅದಕ್ಕೆ ಈ ಮೀಟಿಂಗ್. ಮೀರಾ, ಶೋರ್. ಯಾ, ನಮ್ಮ ಕಂಪ್ನಿಲಿ ಎವ್ರಿ 10 years ಒನ್ಸ್ ನಮ್ಮ ಕಾಂಟ್ರಾಕ್ಟ್ ಅಲ್ಲಿರುವಂಥ ಕ್ಲಾಸಸ್ನ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ರಿವೈಸ್ ಮಾಡ್ತಾ ಇರ್ತೀವಿ. ಅಂಡ್ ಇಟ್ಸ್ ಆಲ್ರೆಡಿ 10 years ನಾವು. ಹಾಗಾಗಿ ಯಾವ್ಯಾವ ಕ್ಲಾಸಸ್ ನಮ್ಮ ಕಂಪನಿ ಪರವಾಗಿದೆ ಅದನ್ನ ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡಿ ಚೇಂಜ್ ಮಾಡಿ ಅಡಾಪ್ಟ್ ಮಾಡಬೇಕು. ಇದೇನದಕ್ಕೆ ಮೀರಾ ನೋಡಿದ್ರೆ ಕ್ಲಾಸಸ್ ಬಗ್ಗೆ ಮಾತಾಡ್ತಿದ್ದಾಳೆ, ದಾದಾ ನೋಡಿದ್ರೆ ಏನು ಮಾತಾಡೋದು ಸುಮ್ಮನೆ ಕೂತಿದ್ದಾರೆ. ಈ ಮೀಟಿಂಗ್ ಇದ್ರ ಬಗ್ಗೆನಾ? ಹರ್ಷ, ಎನಿ ಕನ್ಫ್ಯೂಷನ್? ಸರ್, ಇವತ್ತಿನ ಮೀಟಿಂಗ್ ಅಜೆಂಡಾ ಇದೆನಾ? ಹೌದನು? ನಿಮ್ಗೇನಾದರೂ ಸಲಹೆಗಳಿದ್ರೆ ತಿಳಿಸಿ. ಅಷ್ಟೇನಾ ದಾದಾ, ಬೇರೆ ಏನೂ ಇಲ್ವಾ? ಅಷ್ಟೇ ಹರ್ಷ. ಸರ್, ನಮ್ಮ ರಿಟೈರ್ಮೆಂಟ್ ಟೈಮಲ್ಲಿ ನಮ್ಗೆ ಏನಾದ್ರು ಅನುಕೂಲ ಆಗುವಂಥದ್ದು ಇದ್ರೆ ಆ ಕ್ಲಾಸಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಸರಿ, ಇದನ್ನೆಲ್ಲ ನೀವು ನೀರಿನ ಹತ್ರ ಹೇಳಿ. ಇದ್ರ ಬಗ್ಗೆ ಇನ್ನೊಂದ್ಸಲ ಸೇರಿ ಚರ್ಚೆ ಮಾಡೋಣ. ಓಕೆ ಸರ್. ಸರ್, ಇಷ್ಟೇ ಅಲ್ವಾ? ಹೇಳಿದೆಲ್ಲ ಕರೆಕ್ಟ್ ಇದೆ ಅಲ್ಲ? ಅಬ್ಸಲ್ಯೂಟ್ಲಿ.
ಸರಿ ಹಾಗಾದ್ರೆ ಥ್ಯಾಂಕ್ ಯು, ಗುಡ್ ಡೇ. ಥ್ಯಾಂಕ್ ಯು ಸರ್, ಗುಡ್ ಡೇ. ಥ್ಯಾಂಕ್ ಯು ಮೀರಾ, ಗುಡ್ ಡೇ. ಮೇಡಮ್, ಈ ಪ್ಲಾನು ಚೆನ್ನಾಗಿದೆ ಅಲ್ವಾ? ಭಾವ, ಏನ್ ಭಾವ, ನಾವ್ ಅನ್ಕೊಂಡಿದ್ದೆಲ್ಲ ಸುಳ್ಳಾಗೋಯ್ತಲ್ಲ. ಆರ್ಯ ಸರ್ ಅದ್ರ ಬಗ್ಗೆ ಏನು ಮಾತಾಡ್ಲೇ ಇಲ್ಲ. ಅದೇ ಹೊತ್ತಿಗೆ ತಾವೇನಾದ್ರೂ ಮರ್ತು ಬಿಟ್ರ ಅಂತ. ನಾನು ಮಾತಾಡ್ತೀನಿ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಸರ್, ನಾನು ನಿಮ್ಮ ಹತ್ರ ಮಾತಾಡಬೇಕು. ನಾನು ಜೇಂಡೆ ಸರ್, ನೀವು ಇರಿ, ಪರವಾಗಿಲ್ಲ ಸರ್. ಜಸ್ಟ್ 2 minutes ಅಷ್ಟೇ ಎಷ್ಟು ಬೇಕಾದ್ರೂ ಸಮಯ ತಗೋನು. ಸರ್, ಈ ವಿಷಯದ ಬಗ್ಗೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ನಿಮ್ಮ ಹತ್ರ ಮಾತಾಡೋಣ ಅಂತ ಕಾಯ್ತಾ ಇದ್ದೆ. ಅದು ಬಿಟ್ರೆ ಇದು ಇಗ್ನೋರ್ ಮಾಡೋ ವಿಷಯ ಅಲ್ಲ ಸರ್, ತುಂಬಾ ಸೀರಿಯಸ್ ವಿಷಯ. ನೀನು ಯಾವ್ದ್ರ ಬಗ್ಗೆ ಹೇಳ್ತಿದೀಯಾ? ಅದೇ ಸರ್, ಮನೇಲಿ ಹೇಳಿದ್ನಲ್ಲ, ನಮ್ ಕಂಪನಿ ಹಣ ಮಿಸ್ಯೂಸ್ ಆಗ್ತಿರೋದ್ರ ಬಗ್ಗೆ. ನಮ್ ಹಣ ಇನ್ನೆಲ್ಗೋ ಹೋಗೋ ಹಾಗೆ ಮಾಡ್ತಿದಾರೆ ಸರ್. ಈ ಫ್ರಾಡ್ ಮಾಡ್ತಿರೋರ್ನ ನಾವು ಕಂಡು ಹಿಡಿಲೇಬೇಕು. ಅದು ಬಿಟ್ಟು ಈಗ ಕಂಪನಿ ಕ್ಲಾಸಸ್ ನ ರಿವೈಸ್ ಮಾಡೋದ್ರ ಬಗ್ಗೆ ಮಾತಾಡೋದು ಎಷ್ಟು ಸರಿ ಸರ್? ರಿಲ್ಯಾಕ್ಸ್ ಅನ್ನು, ರಿಲ್ಯಾಕ್ಸ್. ಇದನ್ನ ಇಷ್ಟೊಂದು ಯಾಕೆ ಮನಸ್ಸಿಗೆ ಹಚ್ಕೊಂಡಿದ್ಯಾ? ಇದು ಮುಖ್ಯವಾದ ವಿಷಯನೇ, ಆದ್ರೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದನ್ನ ಹೀಗೆ ಅನ್ನೋಷ್ಟರಲ್ಲಿ ಜೆಂಡೆ ಸರಿ ಮಾಡ್ತಾನೆ ಅಲ್ವಾ ಜೆಂಡೆ? ನೀನ್ ಚಿಂತೆ ಮಾಡಬೇಡ, ಇದನ್ನ ನಮಗ್ ಬಿಟ್ಬಿಡು. ಆಮೇಲೆ ಇದ್ರ ಬಗ್ಗೆ ಆಫೀಸಲ್ಲಿ ಮತ್ತೆ ಚರ್ಚೆ ಬೇಡ, ಅಲ್ವಾ ಜೆಂಡೆ? ಫ್ರಾಡ್ ಮಾಡೋನ್ಗೆ ತಪ್ಪಿಸ್ಕೊಳ್ಳೋಕೆ, ಬಚ್ಚಿಟ್ಕೊಳ್ಳೋಕೆ ಎಷ್ಟೊತ್ತು ಬೇಕು? ಕಳ್ತನ ಮಾಡೋಷ್ಟು ಬುದ್ಧಿವಂತಿಕೆ ಇದೆ ಅಂತಂದ್ರೆ ತಪ್ಪಿಸ್ಕೊಳ್ಳೋ ದಾರಿನೂ ಅವನು ಮೊದಲೇ ಕಂಡುಹಿಡಿತಾನೆ. ನೀವು ಇದರ ಬಗ್ಗೆ ಯೋಚನೆ ಮಾಡಬೇಡ, ನಾವಿದೀವಲ್ವಾ, ನೋಡ್ಕೊಳ್ತೀವಿ. ಅನು ಮೇಡಮ್, ನಾನೆಲ್ಲ ನೋಡ್ಕೋತೀನಿ. ದೊಡ್ಡ ಕಂಪನಿ ಅಂದಮೇಲೆ ಇಂಥ ಸಣ್ಣ ಪುಟ್ಟ ಕೇಸ್ಗಳು ಇದ್ದೇ ಇರ್ತವೆ. ಎನಿಹೋ, ನೀವು ನೆನಪಿಸಿದ್ದಕ್ಕೆ ಥ್ಯಾಂಕ್ಸ್. ನೀವು ಆರಾಮಾಗಿರಿ. ಅನು, ನಿನ್ನ ಕೆಲಸನ ನಿನ್ನ ಮುಂದುವರ್ಸು, ಆಮೇಲೆ ಸಿಗೋಣ. ಥೇಟ್ ರಾಜನಂದಿನಿ ಒಂದ್ಸಲ ಕೆಲಸ ಕೈಗೆ ತಗೊಂಡ್ರೆ ಮುಗಿಸೋವರೆಗೂ ಬಿಡೋದೇ ಇಲ್ಲ. ಆದಷ್ಟು ಬೇಗ ಕಳ್ಳನ್ ತಂದು ಇವಳು ಮುಂದೆ ಒಪ್ಸು ಜೆಂಡೆ. ಏನು ನಾನೇ ಕಳ್ಳ ಅನ್ನೋಂಗ್ ನೋಡ್ತಾ ಇದೀಯಾ? ಮತ್ತೇನಾದ್ರೂ ಉತ್ತರ ಕೊಡು. ನಾನು ಏನೋ ಮಾಡ್ತೀನಿ ಬಿಡು, ನಿಮ್ ಕೆಲಸ ಮುಂದುವರ್ಸು.
ನಿಮ್ ದಾದನ ಹತ್ರ ಹೇಳೋದೆಲ್ಲ ಹೇಳಿದೀನಿ ಬಾವ. ನಿಮ್ಗೆ ಗೊತ್ತಲ್ಲ ನಿಮ್ ದಾದ ಇಂಥ ವಿಷಯಗಳನ್ನೆಲ್ಲ ಹೇಗ್ ಟ್ರೀಟ್ ಮಾಡ್ತಾರೆ ಅಂತ. ಅಸಡ್ಡೆ ಅಲ್ಲ, ಆದ್ರೆ ನೀನ್ ಈ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ನಾನು ಎಲ್ಲಾನು ನೋಡ್ಕೋತೀನಿ ಅಂತ ಅನ್ಬಿಟ್ರು. ಆದ್ರೂ ಎವಿಡೆನ್ಸ್ ಸಮೇತ ಫ್ರಾಡ್ ಯಾರು ಅಂತ ಕಂಡು ಹಿಡಿಯೋವರೆಗೂ ನನಗ್ ಸಮಾಧಾನ ಇಲ್ಲ. ಹೌದತ್ತಿಗೆ, ನೀವು ಹೇಳಿದಾಗಿಂದ ನನ್ನ ತಲೆಯಲ್ಲೂ ಅದೇ ಓಡ್ತಾ ಇದೆ. ಬಟ್ ಐ ಆಮ್ ಡ್ಯಾಮ್ ಶೋರ್ ದಾದ ಇದನ್ನ ಸುಮ್ಮನೆ ಬಿಡೋದಿಲ್ಲ. ಅವ್ರು ಏನಾದ್ರೂ ಒಂದು ಮಾಡೇ ಮಾಡ್ತಾರೆ ಅತ್ತಿಗೆ. ಯಾವ್ದನ್ ಸುಮ್ನೆ ಬಿಡಲ್ಲ? ಏನೋ ಡೀಪ್ ಡಿಸ್ಕಷನ್ ನಡೀತಿದೆ. ನಥಿಂಗ್, ಜಸ್ಟ್ ಆಫೀಸ್ ವರ್ಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ವಾವ್, ಕೋರಸ್ ಎಷ್ಟು ಚೆನ್ನಾಗಿ ಸಿಂಕ್ ಆಯ್ತು ನಿಮ್ಮಿಬ್ರದು. ಆಫೀಸ್ ಕತೆ ನಿಮ್ಗೆ ಎಲ್ಲಿ. ಹರ್ಷ, ಹ್ಯಾವ್ ಆರ್ಡರ್ಡ್ ವೀಗನ್ ಕೇಕ್ ಫಾರ್ ಯು. ಟೇಸ್ಟ್ ಮಾಡು. ಹಾ ಮಂದಾ, ಅಮ್ಮೋರೆ ಟೇಬಲ್ ಕ್ಲಿಯರ್ ಮಾಡಿ ಕೇಕ್ ತಗೊಂಡ್ ಬಾ. ಸರಿ ಅಮ್ಮ. ಒಂದ್ ನಿಮಿಷ. ಸ್ನೇಕ್ ಅಂಡ್ ಲ್ಯಾಡರ್ ಬೋರ್ಡು ಇದು ನಂದು. ಇದು ನಂದೇ. ಎಷ್ಟು ವರ್ಷ ಆಯ್ತಿದ್ದು ನೋಡಿ. ಒಂದ ಯಾರು ಕೊಟ್ರಿದು? ಸಾಯ್ಬ್ರೆ, ಊರಿಂದ ನನ್ನ ತಂಗಿ ಮತ್ತು ತಂಗಿ ಮಗು ಬಂದಿದ್ರು. ಸ್ವಲ್ಪ ಹೊತ್ತು ಆಟ ಆಡ್ಲಿ ಅಂತ ಅಮ್ಮಾಜಿ ಕೊಟ್ರು. ಏನು ಅಮ್ಮ ಎತ್ತಿಟ್ಟಿದ್ರಾ? ನೈಸ್. ಮಾನ್ಸಿ, ಇದು ನೋಡ್ತಿದ್ರೆ ಹೀಗೆ ಮಾಡೋಣ ಅನ್ಸಿದೆ. ನಾನು ವೇಗನ್ ಕೇಕ್ನ ಆಮೇಲೆ ತಿಂತೀನಿ, ಫ್ರಿಜ್ ಅಲ್ಲೇ ಇರಲಿ. ಮಾನ್ಸಿ, ಕಮ್ ಜಾಯಿನ್, ಒಂದ್ ರೌಂಡ್ ಸ್ನೇಕ್ ಅಂಡ್ ಲ್ಯಾಡರ್ ಆಡೋಣ. ವಾಟ್ ಹರ್ಷ, ಸ್ನಾಕ್ ತಿನ್ನೋಣ ಅಂತ ಕರೆದ್ರೆ ಸ್ನೇಕ್ ಅಂಡ್ ಲ್ಯಾಡರ್ ಆಡೋಣ ಅಂತ ಕರಿತ್ಯಾ? ಇದನ್ನೆಲ್ಲ ಆಡ್ತಾ ಕುತ್ಕೊಳ್ಳೋದಿಕ್ಕೆ ನಂಗೇನ್ ತಲೆ ಕೆಟ್ಟಿಲ್ಲ. ಅಮ್ಮ, ಅಮ್ಮ. ಹರ್ಷ, ಅನು ಈಗ ಬಂದ್ರ? ಒಳ್ಳೆ ಸ್ಕೂಲ್ ಮಕ್ಕಳು ಮನೆಗ್ ಬಂದ್ರೆ ಹ್ಯಾಗ್ ಕಿಲಕಿಲ ಅಂತಿರುತ್ತೋ, ನೀವ್ ಆಫೀಸಿಂದ ಬಂದ್ರೆ ಹಂಗಿರುತ್ತೆ. ಅಮ್ಮ, ನಾನೀಗ ಸ್ಕೂಲ್ ಮಗುನೆ. ಬನ್ನಿ ಒಂದ್ ರೌಂಡ್ ಸ್ನೇಕ್ ಅಂಡ್ ಲ್ಯಾಡರ್ ಆಡೋಣ. ಸ್ನೇಕ್ ಅಂಡ್ ಲ್ಯಾಡ್ರ? ನಾನು ಮಂದ ತಂಗಿ ಮಗು ಜೊತೆ ಮಧ್ಯಾಹ್ನದಿಂದ ಆಡ್ತಾ ಇದ್ದೆ ಕಣೋ. ಈಗ ಮತ್ತೆ ಆಡೋ ಮನ್ಸಿಲ್ಲ. ಅದಕ್ಕೆ ನೀವು ಇಲ್ಲ ಅಂತೀರಾ? ನೀವ್ ನನ್ನ ಕೇಳೇ ಇಲ್ವಲ್ಲ ಬಾವ. ಅಂದ್ರೆ ನೀವು ಬರ್ತೀರಾ? ನೀವ್ ಕೇಳಿದ್ರೆ ನಾನು ಯಾವಾಗಿಲ್ಲ ಅಂದಿದ್ದೀನಿ. ಬನ್ನಿ. ಶಬ್ಬಾಸ್ ಅತ್ತಿಗೆ. ಒಳ್ಳೆ ಭಾವ ಅದಕ್ಕೆ. ನೀವಿಬ್ರು ಆಡಿ, ನನಗೆ ಮಾಡೋದಿಕ್ 1000 ಕೆಲಸ ಇದೆ. ಶುರು ಮಾಡ್ಲಾ? ಹಾ. ಮಂದ, ಇವರಿಬ್ರಿಗೆ ಟೀ ಮಾಡ್ಕೊಡು. ಸರಿ ಅಮ್ಮಾಜಿ. ಮ್ಯಾಚಿಂಗ್. ಯಾ, ಎಲ್ಲೋ ನೀವು. ಅದಕ್ಕೆ ಆಡಿ. ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ? ಒಂದೊಂದು ಹೆಜ್ಜೆ ಮುಂದೆ ಇಡ್ತಾ ಏಣಿ ಸಿಕ್ಕದೆ ಮೇಲ್ ಹತ್ತುತ್ತೀವಿ. ಆದ್ರೆ ಒಂದ್ ಹಾವು ನಮ್ಮನ್ನ ಎಷ್ಟು ಕೆಳಗ್ ತಂದ್ಬಿಡುತ್ತೆ ಅಲ್ವಾ?
ಯಾತ್ಗೆ ಅದೇ ಕಿಕ್ಕಿ ಗೇಮಲ್ಲಿ ಯಾವಾಗ ಏನಾಗುತ್ತೆ ಅಂತಾನೆ ಗೊತ್ತಾಗೋದಿಲ್ಲ. ಆಟದಲ್ಲಿ ಮಾತ್ರ ಅಲ್ಲ ಬಾವ, ಲೈಫಲ್ಲೂ ಹಾವುಗಳಿದೆ ಅಂತ ಸುಮ್ಮನೆ ಕೂತ್ರೆ ಗುರಿ ತಲುಪಲ್ಲ. ನಮ್ಮ ಪ್ರಾಮಾಣಿಕತೆ ಪರಿಶ್ರಮನೇ ನಮ್ಮನ್ನ ಗೆಲ್ಸೋದು. ಆದಷ್ಟು ಬೇಗ ಆ ಹಾವನ್ನ ಕಂಡುಹಿಡಿಯಬೇಕು, ಅದ್ರ ಕತೆ ಮುಗಿಸ್ಬೇಕು. ಅದಕ್ಕೆ ಮೋಸ್ಟ್ಲಿ ಆ ಫ್ರಾಡ್ ಬಗ್ಗೆನೇ ಹೇಳಿರ್ಬೇಕು. ಆದ್ರೆ ದಾದಾ ನೋಡ್ಕೊಂತೀನಿ ಅಂದಮೇಲೆ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ದಾರೆ?